ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರವಿಕುಮಾರ್. ಇದೇನಪ್ಪ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡ್ರೆ, ನಮ್ಮ ವೈಫರು ಊರಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ನನಗೆ ನನ್ನ ಮಗನಿಗೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಹೋಟ್ಲು ಊಟ ತಿನ್ನೋದಕ್ಕಿಂತ ಮನೆ ಊಟನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಟ್ಲಲ್ಲಿ ಹೋಗಿ ನೂರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಬೇಳೆನ ಕುಚ್ಕೊಂಡು ಅದನ್ನು ಮಸೀತಾ ಇದ್ದೀನಿ. ನನ್ನ ಮಗನಿಗೆ ಬೇಳೆ ಸಾರು ಅಂದಿದ್ದೆ, ಬೇಳೆ ಸಾರ ಅಂತ ಕೇಳ್ದೆ. ಇಲ್ಲಪ್ಪ ಇದೊಂಥರ ವೆರೈಟಿಗೆ ಮಾಡ್ತೀನಿ ಅಂತೇಳಿ ವೆರೈಟಿಗೆ ಮಾಡ್ತಾಯಿದ್ದೀನಿ. ಮತ್ತು ನೂಕಲ್ಲು ಕ್ಯಾರೆಟ್ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆ ಕೊಟ್ಕೊಂಡು ಮತ್ತು ಕಡಾಯಿ ತೊಗೊಂಡು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಆ ಒಗ್ಗರಣೆಯಲ್ಲಿ ಈ ಬೇಯಿಸಿದಂಥ ನೂಕಲ್ಲು ಕ್ಯಾರೆಟ್ನ ಹಾಕ್ತೀನಿ. ಅದು ಹಾಕಿ ಸ್ವಲ್ಪ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿಬಿಟ್ಟು ನೋಡಿ, ವೈಟ್ ರೈಸ್ ಕೂಡ ರೆಡಿಯಾಗಿದೆ. ಇವಾಗ ಅದನ್ನ ಬೇಯಿಸ್ಕೊಂಡು ಅದರಲ್ಲಿ ನಾವು ಈ ಬೇಳೆ ಮಸ್ತಿರೋಂಥ ಬೇಳೆ ನೋಡಿ ಬೇಯಿಸ್ಕೊಂಡಾಯಿತು. ಇವಾಗ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಆಯಿತು. ಇವಾಗ ಅದರಲ್ಲಿ ಬೇಯಿಸಿದಂಥ ಬೇಳೆನ ಅದರಲ್ಲಿ ಹಾಕ್ಬಿಟ್ಟು ಗ್ರೇವಿ ಟೈಪ್ ಥರ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ, ಬೇಳೆ ಸಾರು ಬೇಡ ಅಂತ. ಇರೋದು ಇಬ್ಬರೇ ಅಲ್ವಾ, ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಮತ್ತು ನೈಟ್ಗಂತ ಆಗುತ್ತೆ. ಇವಾಗ ಆಲ್ರೆಡಿ ನಾವು ಮಧ್ಯಾಹ್ನ ಊಟಕ್ಕೆ ಎಲ್ಲ ಆಗಿದೆ. ಇವಾಗ ನೈಟಿಗೆ ಮಾಡ್ಕೊಂಡು ರೆಡಿ ಮಾಡಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಚೆನ್ನಾಗೇ ಇದು ಮಾಡಿ. ಮಕ್ಕಳಿಗೆ ಒಂದೇ ಥರ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಬಾಯ್ ಗಾಯ್ಸ್.